ಅವ್ರ ಸ್ವಂತ ದುಡ್ಡು ಸಿದ್ದರಾಮಯ್ಯ ಮಾಡಿಲ್ಲ ಸರ್. ಸ್ವಂತ ಸರ್ಕಾರದ ದುಡ್ಡು ತಗೊಂಡೇ ಬಳಸ್ಕೊಂಡು ಈಗ ಸಾಲಗಾರರು ಮಾಡಿಬಿಟ್ಟಿದ್ದಾರೆ. ಅಮ್ಮ ಈಗ ಯಾರು ಸ್ವಂತ ದುಡ್ಡಿನಲ್ಲಿ ಸರ್ಕಾರ ನಡೆಸೋದಾಗಲಿ ಅಥವಾ ಏನಪ್ಪ ಅಂತಾರೆ ಈ ಜನರಿಗೆ ತಲುಪಿಸೋದಾಗಲಿ ಯಾರಿಗೂ ಆಗಲಾರ್ದ ವಿಷಯ. ಇವತ್ತು ಸ್ವಂತ ದುಡ್ಡು ಅನ್ನೋದಕ್ಕಿಂತ ಈಗ ಈ ರಾಜ್ಯದ ಒಂದು ಕಾರೋಬಾರ ನಿರ್ವಹಿಸುವಂಥ ಒಂದು ರಾಜಕಾರಣಿಗಳು ಒಂದು ಒಳ್ಳೆ ಬೆಳವಣಿಗೆ, ಒಂದು ಒಳ್ಳೆ ಈಗ ನೀರಾವರಿ ಯೋಜನೆಗಳಿವೆ, ಸಾಕಷ್ಟು ನೀರಾವರಿ ಯೋಜನೆಗಳು ರೈತರ ಪರವಾಗಿ ಏನಪ್ಪ ಅಂತಂದ್ರೆ ಹೋರಾಡಿ ಇವತ್ತು ಧರ್ಮಸಿಂಗ್ ಸಾಹೇಬರಾಗಿರ್ಬೋದು, AICC ಅಧ್ಯಕ್ಷರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಇವೆಲ್ಲ ಏನಪ್ಪ ನೀರಾವರಿ ಸೌಲಭ್ಯಗಳು ಸಾಕಷ್ಟು ಏನಪ್ಪ ಅಂತ ನಮ್ಮ ರೈತರ ಪರವಾಗಿ ಏನಪ್ಪ ಅಂತ ಕೆಲಸ ಮಾಡಿದಂಥ ಉದಾಹರಣೆಗಳು ಸಾಕಷ್ಟು ಇವೆ. ಇವತ್ತು ಸರ್ಕಾರದ ದುಡ್ಡು ಆ ಖರ್ಚು ಮಾಡಲಿಕ್ಕೂ ಇವತ್ತು ಯೋಜನೆಗಳ ಜಾರಿ ತರಲಿಕ್ಕೆ ಸರ್ಕಾರದ ದುಡ್ಡು ಇದ್ದರೂ ಕೂಡ ಒಂದು ಹಿರಿಯರು ಒಂದು ಸೀನಿಯರ್ ಆಗಿ ಏನಪ್ಪ ಅಂತಾರೆ ಈ ಸದ್ಯ ರಾಮಲಿಂಗಾರೆಡ್ಡಿ ಸಾಹೇಬರಾಗಿರ್ಬೋದು, HK ಪಾಟೀಲ್ರಾಗಿರ್ಬೋದು, ಇಂಥ ಎಲ್ಲ ಹಿರಿಯ ನಾಯಕರು ಇವತ್ತು ಅವರು ಯೋಜನೆಗಳನ್ನು ತಯಾರು ಮಾಡಿ ಇವತ್ತು ಆ ಯೋಜನೆಗಳ ಹಳ್ಳಿ ಮಟ್ಟಿಗೆ ಏನಪ್ಪ ಕೆಳಮಟ್ಟಿಗೆ ಮುಟ್ಟಬೇಕಾದ್ರೆ ಇವರು ಹಿರಿಯರ ಒಂದು ಆಶೀರ್ವಾದ, ಒಂದು ಹಿರಿಯರ ಒಂದು ಆ ಯೋಜನೆಗಳ ಫಲ ಅಂದ್ರೂ ಏನು ತಪ್ಪಾಗಲಿಕ್ಕಿಲ್ಲ. ಅವ್ರು ಮಾಡಿದ್ರೆ ಇವತ್ತೇನಪ್ಪ ಅಂತಾರೆ ಕರ್ನಾಟಕ ಸರ್ಕಾರ ಸಾಲ ಮಾಡ್ಯಾರ ಅಂತ ಹೇಳ್ತಾರೆ. ಸಾಲ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದವರೇ ಸಾಲ ಮಾಡಿಲ್ಲ. ಇವತ್ತು ಮೋದಿಜಿಯವರು ಕೂಡ ಇವತ್ತು ಲಕ್ಷ ಕೋಟಿ ಗಟ್ಟಲೆ ಏನಪ್ಪ ಅಂತಂದ್ರೆ ಭಾರತ ದೇಶದ ಮ್ಯಾಗ ಸಾಲ ಇದೆ ಅಂತ ಈಗ ಮಾಧ್ಯಮದವರು ಏನಪ್ಪ ಅಂತಾರೆ ಹೇಳ್ತಾ ಇದ್ದಾರೆ. ನಮಗೇನು ಅಲ್ಲಿದ ಬಗ್ಗೆ ಗೊತ್ತಿಲ್ಲ. ಮಾಧ್ಯಮದ ಮುಖಾಂತರ ನೋಡೋದು, ನಾವು TV ಮುಖಾಂತರ ಕೇಳಿದ್ರೆ ಇವತ್ತು ಭಾರತ ದೇಶದ ಮೇಲೆ ಏನಪ್ಪ ಪ್ರಧಾನಮಂತ್ರಿಯವರು ಲಕ್ಷ ಕೋಟಿ ಸಾಲ ಮಾಡ್ಯಾರ ಅಂತ ತಿಳ್ಕೊಂಡು ಈಗ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಾಗ ಇಂತಿಷ್ಟಿತ್ತು, ಇವತ್ತಿನ ದಿವಸ 1 ಲಕ್ಷ ಕೋಟಿ ಏನಪ್ಪ ಅಂತ ಮೋದಿಯವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಈಗ ಸಾಲ ಮಾಡಬೇಕಾದ್ರೆ ಅವ್ರೇನು ತಮ್ಮ ಸ್ವಂತಕ್ಕಾಗಿ ಸಾಲ ಮಾಡೋಂಗಿಲ್ಲ. ಇವತ್ತು ಯೋಜನೆಗಳು ಜಾರಿ ಮಾಡಿದ್ದಾರೆ. ಇವತ್ತು ಅಕ್ಕಿ, ಇವತ್ತು ರೇಷನ್ ಕೊಡೋ ಅನ್ನಭಾಗ್ಯ ಇರ್ಬೋದು, ಇವತ್ತನದ ಶಕ್ತಿ ಯೋಜನೆ ಇರ್ಬೋದು, ಆಯಿತು ಏನಪ್ಪ ಅಂತ ಈ ಬಸ್ ಸೌಕರ್ಯ ಇರ್ಬೋದು ಹೆಣ್ಮಕ್ಳಿಗೆ, ಈ ಗಂಡು ಮಕ್ಳಿಗೂ ಬಿಟ್ಬಿಟ್ಟಿದಾರಲ್ಲ, ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೊಡೋದು ಸೂಕ್ತ. ಯಾಕೆಂದರೆ ಬಡ ಮಕ್ಕಳು ಇವತ್ತು ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಏನಪ್ಪ ಹೋಗಿ ಏನಪ್ಪ ಶಾಲೆಗೆ ಹೋಗ್ಬೇಕಾದ್ರೆ ಬಡವರಿಗೆ ಕಷ್ಟ ಆಗ್ತದೆ ಅನ್ನೋವಂಥದ್ದು ವಿಚಾರದಲ್ಲಿ ಒಂದು ಇದರಲ್ಲಿ ಇಟ್ಕೊಂಡು DK ಶಿವಕುಮಾರ್ ಸಾಹೇಬರು ಇವತ್ತು ಒಂದು ಭಾಗ್ಯವನ್ನು ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನಪ್ಪ ಅಂತ ಹೆಮ್ಮೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸರ್ ಮತ್ತೆ ರಾಮಲಿಂಗಾರೆಡ್ಡಿ ಸರ್ ನಮ್ಮ ಮನ ಉಳಿಸಕ್ಕೆ ಆಗ್ತಿಲ್ವಲ್ಲ, ಯಾರ ಕೈಲಿ? ಯಾಕೆ ನಾನು ಮಾತ್ರ ಹಿಂಪಡೆಯಲ್ಲ ರಾಜೀನಾಮೆ ಅಂತ ಇದ್ದಾರೆ. ಅವರು ಹಿರಿಯರು, ಅವ್ರ ಬಗ್ಗೆ ಏನಪ್ಪ ಮಾತಾಡುವಂಥ ದೊಡ್ಡ ಶಕ್ತಿ ನಮಗಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಅವರಿಂದ ಏನೂ ತೊಂದರೆ ಆಗಲ್ಲ ಅಂತ ಇವತ್ತೇನಪ್ಪ ಅಂತ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವ್ರ ಬಗ್ಗೆ ಏನಪ್ಪ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನೂ ತೊಂದರೆ ಆಗಲ್ಲ. ಅವರು ಶಾಸಕರಾಗಿದ್ದರೂ ತೊಂದರೆ ಆಗಲ್ಲ, ಅವರು ಮಾರ್ಗದರ್ಶನಕ್ಕಾಗಿನೂ ತೊಂದರೆ ಆಗಲ್ಲ. ಇವತ್ತು ಸರ್ಕಾರ ಯಾವುದೇ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಸುಭದ್ರವಾದ ಸರ್ಕಾರ ಕರ್ನಾಟಕದಲ್ಲಿ ಮುಂದುವರಿತದೆ ಅನ್ನುವಂಥ ಮಾತು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನನ್ನ ಹೆಸರು ತಿಪ್ಪಣ್ಣ ಗುಂಡಗುರ್ತಿ, ಬಳಬಟ್ಟಿ, ಗುಲ್ಬರ್ಗ ಜಿಲ್ಲೆ, ಜೇವರ್ಗಿ ತಾಲೂಕು, ಬಳಬಟ್ಟಿ ಗ್ರಾಮ. ಓಕೆ ಸರ್, ಥ್ಯಾಂಕ್ ಯು.